ನೋಡಿ, ಚನಿಕೆಯಲ್ಲಿ ಚಿಕ್ಕೋದಕ್ಕೂ ಹೊರವಾರಲ್ಲಿ ಹೊರೆಯೋದಕ್ಕೂ ಡಿಫ್ರೆಂಟ್ ಇರುತ್ತೆ. ಹೊರವಾರಲ್ಲಿ ಹೊರೆದ್ರೆ ನಿಮಗೆ ನೋಡಿ ತೋರಿಸ್ತೀನಿ. ಇವಾಗ ಇದು ಹೊರವಾರಿ ಗೊತ್ತಾ? ನೋಡಿ ಹೊರವಾರಿ ಕಾಣಿಸ್ತಾ ಇದೆಯಾ? ಇದು ಸಂತೆಯಲ್ಲಿ ಸಿಗುತ್ತೆ, ಇಲ್ಲಾಂದರೆ ಎಲ್ಲಾರಿ ಕುಳ್ಮೆದಲ್ಲಿ ಹೇಳಿದ್ರೆ ಕೊಡ್ತಾರೆ. ನೋಡಿ ಹೊರವಾರಿದಲ್ಲಿ ಹಿಂಗೆ ನೋಡಿದ್ರೆ ಏನಾಗುತ್ತಂತೆ ನೋಡಿ, ಬೇರೆ ಕೆಳಗಡೆ ಕಟ್ಟಾಗುತ್ತಾ ನೋಡಿದ್ರಾ? ಬೇರೆ ಕೆಳಗಡೆ ನೋಡಿ, ಈ ಥರ ಬೇರೆ ಕೆಳಗಡೆ ಕಟ್ಟಾಗುತ್ತೆ ಹೊರವಾರಲ್ಲಿ ಹೊರೆದ್ರೆ. ಅದೇ ನೀವು ಚನಿಕೆಯಲ್ಲಿ ಸಿಕ್ಕಿದ್ರೆ ಅರ್ಧಕ್ಕರ್ಧನೇ ಕಟ್ಟಾಗುತ್ತೆ. ಯಾವ ಥರ ಅಂದರೆ ಇಲ್ಲಿ ನೋಡಿ, ಈ ಥರ ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಅರ್ಧ ಕಟ್ಟಾಗುತ್ತೆ. ಆವಾಗ ಬುಡ ಏನು ಮಾಡುತ್ತೆ ನೋಡಿ, ನಾವೇನು ಮಾಡಿ ಚನಿಕೆಯಲ್ಲಿ ತೊಗೊಂಡ್ರೆ ಹಿಂಗೆ ಚೆಕ್ಬೇಕಾದ್ರೆ ನೋಡಿ, ಹಿಂಗೆ ಚೆಕ್ಬೇಕಾದ್ರೆ ಇಷ್ಟಕ್ಕೆ ಕಟ್ಟಾಗುತ್ತೆ ಮೇಲ್ಮೇಲೆ. ಅವಾಗ ಏನಾಗುತ್ತೆ, ಇಷ್ಟಕ್ಕೆ ಬಂದುಬಿಟ್ರೆ ಹಿಂಗೆ ಈ ಥರ ಬುಡ ಬಿಟ್ಟು ಹಿಂಗೆ ಬಂದ್ಬಿಡ್ತೆ ಅಂದ್ಕೊಳ್ಳಿ. ಆವಾಗ ಈ ಅಡಿಯಲ್ಲಿರುತ್ತಲ್ಲ ಈ ಬುಡ ಬೇಗ ಚೀರ್ಕೊಳುತ್ತೆ. ಅದೇ ಹೊರವಾರಲ್ಲಿ ಹೊರೆದ್ರೆ ಹಿಂಗೆ ನೋಡಿ ಕೆಳಗಡೆ ತನಕ ನೋಡಿ, ಅದು ಇಲ್ದಿರ ಹೊರ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಹೊರ್ಕೊಂಡು ಹೋಗ್ತಿರಲ್ಲ, ಮಣ್ಣು ಸೇರಲ್ಲ. ಅದೇ ಚನಿಕೆಯಲ್ಲಿ ಅಂದರೆ ಅಲ್ಲಲ್ಲೇ ಉಡ್ಡೆ ಮಣ್ಣು ಸೇರುತ್ತೆ. ನೋಡಿ ಹಿಂಗೆ ಎತ್ತಾಕೊಂಬೋದು, ಹಿಂಗೆ ಎತ್ತಿ ಎತ್ತಾಕೊಂಬೋದು ಹಿಂಗೆ. ಇವಾಗೆಲ್ಲ ಯಾವುದಾದ್ರು ಮಿಷಿನ್ಗಳು ಕಂಡುಹಿಡಿದ್ದಾರೆ. ನನಗೆ ತಿಳಿದ ಮಟ್ಟಕ್ಕೆ ಸುಮಾರು ಕಾಲದಿಂದ ಅವಾಗೆಲ್ಲ ನೋಡಿ ಹೂವಿನ ಗಿಡಗಳಲ್ಲಿ ಶಾಮಂತಿಗೆ ಹೂವು ಹಾಕ್ತಿರಲ್ಲ, ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 3 ಕಲೆ ಹೊರಿಬೇಕಾದ್ರೆ ಹೊರವಾರಲ್ಲೇ ಹೊರಿಬೇಕಾದ್ರೆ ಅಲ್ಲಿ ಹಿಂಗೆ ಕಲೆ ಹೊರಿಬೇಕಾದ್ರೆ ಹಿಂಗೆ ಹೊರ್ಕೊಂಡ್ರೆ ನೋಡಿ, ಹಿಂಗೆ ಹೊರ್ಕೊಂಡ್ರೆ ಕೆಳಗಡೆ ಹೋಗುತ್ತೆ. ಏನಂದರೆ ಸ್ವಲ್ಪ ನಿಮಗೆ ಚನಿಕೆಯಲ್ಲಿ ಬೇಗ ಆಗುತ್ತೆ, ಇದರಲ್ಲಿ ಲೇಟ್ ಆಗುತ್ತೆ. ಆದರೆ ಇದು ಬುಡದ ಸಮೇತ ಕಟ್ಟಾಗೋದ್ರಿಂದ ಇದು ನಿಮಗೆ ಬೇಗ ಮತ್ತೆ ಕಲೆ ಬಂದು ಮೇಲೆ ಬರೋಲ್ಲ. ಅದಂದರೆ ಚಿಗುರ್ಕೊಳುತ್ತೆ. ಈ ಥರ ಎತ್ತಿ ನೋಡಿ ಹಿಂಗೆ ಹಾಕ್ಬಿಡೋದು. ಇವಾಗ ಬಿಸಿಲು ಬಂದು ಇದು ಒಣ್ಕೊಂಡ್ರೆ ಮತ್ತು ನಿಮ್ಮ ಕಲೆ ಬರೋಕ್ಕೆ ಲೇಟ್ ಆಗುತ್ತೆ. ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದ.